ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಒಂದು ಕ್ಷಣ ಅಪ್ಪಯ್ಯ, ಒಂದೇ ಒಂದು ಕ್ಷಣ ಆ ನನ್ನ ಮಗ ಶಿವನ್ ಕೈಲಿ ಇವತ್ತು ಸೈನ್ ಹಾಕ್ಸ್ಬಿಡ್ತಾ ಇದ್ದೆ. ಅಷ್ಟರಲ್ಲಿ ಆ ಮಾಗಿತ್ತಿ ಪಾರು ಅವಳಲ್ಲ ಎಲ್ಲ ಹಾಳು ಮಾಡ್ಬಿಟ್ರು. ಎಲ್ಲ ಹಾಳಾಗೋಯ್ತು. ನಮ್ಮ ಕೆಲ್ಸಗಳನ್ನೆಲ್ಲ ಹಾಳು ಮಾಡ್ತಾವಳ ಪಾರು. ಅವಳನ್ನ ಪರಶು, ಇದೆಲ್ಲ ನಾನು ಮಾಡಿದ ತಪ್ಪಿನ ಪ್ರತಿಫಲ ಕಣ. ನೀನು ತಪ್ಪು ಮಾಡಿದ್ಯಾ? ಏನು ಹೇಳ್ತಿದ್ದಪ್ಪಯ್ಯ? ಈಗ ಇವಳು ಆಡ್ತಿರೋ ಮಾತು, ಪಾರ್ವತಿ ಮಾಡ್ತಿರೋ ಕೆಲಸಗಳೆಲ್ಲ ನೋಡಿದ್ರೆ ಅವರತ್ತೆ ಶಿವು ತಾಯಿನೇ ನೆನಪಾಗ್ತಾಳೆ. ಅವಳು ಹಾಗೇನೆ ಹಾರಾಡ್ತಿದ್ಲು, ಹೋರಾಡ್ತಿದ್ಲು, ಆಗ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಕೂಗಾಡ್ತಿದ್ಲು. ಕೊನೆಗೆ ಆಗಿದ್ದೇನು? ದಣಿ, ಈಟೊತ್ತಾಗ ಯಾಕೆ ಅಂತವ್ರ ಮಾತು? ಹೋಗ್ಲಿ ಬೋಟ್ ಬಿಡಿ. ದಣಿ, ಒಂದು ನಿಮಿಷ. ದಣಿ ಹೊಂಟೋಗೋರೆ ಅಲ್ಲ ದಣಿ, ಕ್ವಾಪ್ದಾಗೆ ಎಲ್ಲ ವಿಚಾರನೂ ಬಾಯಿ ಬಿಟ್ಬಿಡ್ತಿದ್ರಲ್ಲ. ನಾನೇನಾರ ತಡೀದೆ ಹೋಗಿದ್ದಿದ್ರೆ ಎಲ್ಲ ವಿಷಯ ಹೇಳ್ಬಿಡ್ತಿದ್ರಿ. ಹಂಗೇನಾರ ವಿಷಯ ಗೊತ್ತಾಗ್ಬಿಟ್ಟಿದ್ರೆ ಅಯ್ಯೋ ದೇವ್ರೆ, ನೆನ್ಸ್ಕೊಂಡ್ರೆ ಭಯ ಆಗ್ತಿದೆ. ಏನನ್ನ ಓದಾಯ್ತದೋ, ಏನಾಗೋಯ್ತದೋ ಅಂತ. ಛತ್ರಿ, ದಿನ ದಿನ ನಡೀತಾ ಇದ್ರೆ ನಂಟು, ಮತ್ತೆ ಮತ್ತೆ ಬೆಳಗ್ತಾ ಇದ್ರೆ ಕಂಚು ಅಂದಂಗೆ ಶಿವನ ತಾಯಿ ಒಡವೆಗಳನ್ನು ಕದ್ದು ಯಾರ ಜೊತೆನೋ ಓಡು ಹೋಗಿದ್ದಾಳೆ ಅನ್ನೋ ವಿಷಯನ ಇಡೀ ಊರು ಜನ ನಂಬಿದ್ದಾರೆ. ಅದೇ ಸತ್ಯ ಅಂತ ಕೂಡ ಒಪ್ಕೊಂಡಿದ್ದಾರೆ ಆ ಶಿವನು ಸೇರಿ. ಆದರೆ ನನಗೆ ನಿನಗೆ ಮಾತ್ರ ಗೊತ್ತು ಆ ಶಿವನ ತಾಯಿ ಎಲ್ಲಿದ್ದಾಳೆ. ಯಾವ ಜನ್ಮದ ಪುಣ್ಯನೋ ಏನೋ ಅಮ್ಮ, ಈ ಜೈಲಲ್ಲಿ ನಂಗೆ ತಾಯಿ ಥರ ಸಿಕ್ಕಿದ್ದೀರಾ. ಎಲ್ಲ ವಿಧಿ ಕಣ. ನಾನಿಲ್ಲೊಂದು ತುತ್ತು ನಿನಗೆ ಅನ್ನ ಕೊಟ್ರೆ ಎಲ್ಲೋ ಇರೋ ನನ್ನ ಮಕ್ಕಳಿಗೆ ಆ ದೇವ್ರು ಒಂದು ತುತ್ತು ಅನ್ನ ಕೊಡ್ತಾನೆ. ಮಾವ ತಗೊಂಡಿರ್ಕೊ. ಏನಾಯ್ತು ಮಾವ? ಏನಿಲ್ಲ ಪಾರು, ಮಾಮೂಲಿ ಬಿಕ್ಕಳಿಕೆ ಆಟ. ಬಿಕ್ಕಳಿಕೆನೆ ನನ್ನ ಡಾಕ್ಟ್ರು. ಆದರೂ ಸುಮ್ಮನೆ ಹೇಗೆ ಕೇಳ್ತೀನಿ, ನನ್ನ ನೆನ್ಸ್ಕೊಳ್ಳೋದಕ್ಕೆ ಸಿದ್ದು ಆದರೂ ಇದ್ದಾನೆ, ನೀನು ನೆನ್ಸ್ಕೊಳ್ಳೋದಕ್ಕೆ ಯಾರು ಇಲ್ವಲ್ಲ ಅಂತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.